ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಭಾರತೀಯ ಪುರಾಣಗಳಲ್ಲಿ ಒಂದು ಕತೆ ಇದೆ. ಪ್ರೇಮ, ಧರ್ಮ, ಸಹನೆ ಮತ್ತು ಕರ್ಮದ ಸತ್ಯವನ್ನು ನಮ್ಮ ಮುಂದೆ ತೆರೆದು ಇಡುವ ಕತೆ. ಅದು ನಳ ಮಹಾರಾಜನ ಕತೆ. ನಳ ಮಹಾರಾಜ ಯಾರು? ನಳನು ನಿಷಾದ ದೇಶದ ರಾಜ. ಅವನು ಧರ್ಮಿಷ್ಠ, ಸತ್ಯವಂತ, ದಯಾಳು, ಜನಪ್ರಿಯ ರಾಜ. ಅವನ ಆಡಳಿತದಲ್ಲಿ ಅನ್ಯಾಯಕ್ಕೆ ಜಾಗ ಇರಲಿಲ್ಲ. ದಮಯಂತಿಯ ಸ್ವಯಂವರ. ನಳನ ಜೀವನಕ್ಕೆ ಬೆಳಕು ತಂದದ್ದು ದಮಯಂತಿ. ವಿದರ್ಭ ದೇಶದ ಅರಮನೆಯಲ್ಲಿ ದಮಯಂತಿಯ ಸ್ವಯಂವರ ನಡೆಯಿತು. ಅದೊಂದು ಸಾಮಾನ್ಯ ಕಾರ್ಯಕ್ರಮವಾಗಿರಲಿಲ್ಲ. ಅವಳ ಸೌಂದರ್ಯ, ಗುಣ, ಬುದ್ಧಿ ಬಗ್ಗೆ ಕೇಳಿದವರು ದೂರದಿಂದ ಬಂದಿದ್ದರು. ಆದರೆ ಅಚ್ಚರಿ ಏನೆಂದರೆ ಅಲ್ಲಿ ಬಂದವರು ರಾಜರಷ್ಟೇ ಅಲ್ಲ, ದೇವತೆಗಳು ಸಹ ಬಂದಿದ್ದರು. ಇಂದ್ರ, ಅಗ್ನಿ, ಯಮ, ವಾಯು ಅವರೂ ಕೂಡ ದಮಯಂತಿಯನ್ನು ಬಯಸಿದ್ದರು. ಆ ಕ್ಷಣದ ಗೊಂದಲ, ನಿಜವಾದ ನಳ ಯಾರು? ದಮಯಂತಿ ಕೈಯಲ್ಲಿ ಹೂವಿನ ಹಾರ. ಆ ಹಾರ ಯಾರ ಕೊರಳಿಗೆ ಬೀಳುತ್ತೋ ಅವನೇ ಅವಳ ಜೀವನ ಸಂಗಾತಿ. ಅವಳು ಸ್ವಲ್ಪ ನಿಂತು ಯೋಚಿಸಿದಳು. ಅರಮನೆ ತುಂಬ ಮೌನವಾಗಿತ್ತು. ದೇವತೆಗಳು ನಳನ ರೂಪ ತಾಳಿದರು. ಒಂದೇ ತರಹ ಕಾಣಿಸುವ ನಳರು, ಅಷ್ಟೊಂದು ಅದ್ಭುತ ರೂಪ. ಆದರೆ ದಮಯಂತಿಯ ಮನಸ್ಸು ಮಾತ್ರ ಶಾಂತವಾಗಿತ್ತು. ದಮಯಂತಿ ಹೃದಯದಲ್ಲಿ ಯೋಚಿಸುತ್ತಾಳೆ, ದೇವರು ದೊಡ್ಡವರು, ಆದರೆ ನನ್ನ ಮನಸ್ಸು ಒಪ್ಪುವವನು ಒಬ್ಬನೇ, ಅವರೇ ನಳ ಮಹಾರಾಜ. ಅವಳ ಮುಖದಲ್ಲಿ ಭಯವಿಲ್ಲದೆ ನಿಧಾನವಾಗಿ ಹೆಜ್ಜೆ ಇಟ್ಟಳು. ಹಾಗೂ ಅವಳು ನಿಜವಾದ ನಳನನ್ನು ಗುರುತಿಸಿದಳು. ಅವಳು ಹಾರ ಎತ್ತಿ ನಳನ ಬಳಿ ಹೋಗಿ ಅವನ ಕೊರಳಿಗೆ ಹಾಕುತ್ತಾಳೆ. ಆ ಕ್ಷಣದಲ್ಲಿ ಅರಮನೆ ಒಳಗೆ ನೆಲೆಸಿದವರು ಎಲ್ಲರೂ ಸಂತೋಷ ಪಡುತ್ತಾರೆ. ಹಾಗೂ ದೇವತೆಗಳು ಸಹ ಇವಳು ನಿಜವಾದ ಪ್ರೀತಿಯನ್ನು ಆಯ್ಕೆ ಮಾಡಿದ್ದಾಳೆ ಎಂದು ಭಾವಿಸಿದರು. ಕಲಿ ಪ್ರವೇಶ. ನಳನ ಕಥೆಯಲ್ಲಿ ಜನ ಹೆಚ್ಚು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಇದನ್ನೇ. ಬಹಳ ಜನ ಶನಿ ಬಂದ್ರೆ ಶಾಪ ಅಂತ ಭಯಪಡ್ತಾರೆ. ಆದರೆ ನಳ ದಂಪತಿಯ ಕಥೆಯಲ್ಲಿ ನಿಜವಾದ ತಿರುವು ಶುರುವಾಗೋದು ಕಲಿಯಿಂದ. ಕಲಿ ತಪ್ಪು ದಾರಿಗೆ ತಳ್ಳುತ್ತಾನೆ, ಶನಿ ಬದುಕಿನ ಪಾಠ ಕಲಿಸುತ್ತಾನೆ. ಈ ಕಥೆಯಲ್ಲಿ ಸ್ವಯಂವರ ಸಮಯದಲ್ಲಿ ಕಲಿ ಕೂಡ ಅಲ್ಲಿಗೆ ಬರುತ್ತಾನೆ. ದಮಯಂತಿಯ ಆಯ್ಕೆ ಕೇಳಿದಾಗ ಅವನಿಗೆ ನಿರಾಶೆ ಆಗುತ್ತದೆ, ಮನಸ್ಸಿನಲ್ಲಿ ಅಸಹನೆ ಹುಟ್ಟುತ್ತದೆ. ಅದೇ ಸಮಯದಲ್ಲಿ ಅವನು ನಳನ ಜೀವನಕ್ಕೆ ಅಡ್ಡಿ ಮಾಡಲು ಯೋಚಿಸುತ್ತಾನೆ. ಇಲ್ಲಿ ಕಲಿ ಅಂದ್ರೆ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಮನುಷ್ಯನೊಳಗೆ ಹುಟ್ಟುವ ದುರ್ಬಲತೆಗಳ ಸಂಕೇತ. ಕಲಿಯುಗದ ಪ್ರಭಾವದ ರೂಪ. ಅವನು ಅಹಂಕಾರ, ವ್ಯಸನ, ಕ್ರೋಧ, ತಪ್ಪು ನಿರ್ಧಾರ, ನಿಯಂತ್ರಣ ಕಳೆದುಕೊಳ್ಳುವುದು ಇತ್ಯಾದಿ ತಪ್ಪು ಗುಣಗಳನ್ನು ಬೆಳೆಸುವ ಶಕ್ತಿ. ಕಲಿ ದುರ್ಬಲತೆಯನ್ನು ಹೊರಗೆ ತರುತ್ತಾನೆ. ಶನಿ ಆ ತಪ್ಪಿನಿಂದ ಬುದ್ಧಿ ಬರೋ ಹಾಗೆ ಮಾಡುತ್ತಾನೆ. ಕಲಿ ಪ್ರಭಾವದಿಂದ ನಳನ ಜೀವನ ಹೇಗೆ ಬದಲಾಗಿತು? ಕಲಿ ಪ್ರಭಾವ ಬಂದ ಮೇಲೆ ನಳನೊಳಗೆ ನಿಧಾನವಾಗಿ ಬದಲಾವಣೆ ಆಗುತ್ತೆ. ಮೊದಲು ನಳನೊಳಗೆ ಅಹಂಕಾರ, ಅಜಾಗರೂಕತೆ ಬೆಳೆಯುತ್ತದೆ. ನಂತರ ಅವನ ತೀರ್ಮಾನಗಳು ತಪ್ಪಾಗುತ್ತವೆ. ಒಂದು ದಿನ ನಳನ ಸಹೋದರ ಪುಷ್ಕರ ನಳನನ್ನು ಜೂಜಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿಂದ ನಳನು ಒಂದೊಂದಾಗಿ ಕಳೆದುಕೊಳ್ಳುತ್ತಾನೆ. ಹಣ, ಆಭರಣ, ಸಂಪತ್ತು, ಕೊನೆಗೆ ರಾಜ್ಯವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಇದು ಸಣ್ಣ ನಷ್ಟವಲ್ಲ. ಒಬ್ಬ ರಾಜನು ಒಂದೇ ದಿನದಲ್ಲಿ ತನ್ನ ರಾಜ್ಯ, ಗೌರವ
ಸ್ಥಾನಮಾನ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಅರಣ್ಯವಾಸ. ರಾಜ್ಯ ಕಳೆದುಕೊಂಡ ನಂತರ ನಳ ಮತ್ತು ದಮಯಂತಿ ಅರಣ್ಯಕ್ಕೆ ಹೋಗುತ್ತಾರೆ. ಅರಣ್ಯ ಜೀವನ ಅಂದ್ರೆ ಊಟ, ಬಟ್ಟೆ, ಆಶ್ರಯವಿಲ್ಲದ ಕಷ್ಟದ ಬದುಕು. ಅಲ್ಲಿ ಅವರಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ದಮಯಂತಿ ಅನುಭವಿಸುತ್ತಿದ್ದ ಕಷ್ಟವನ್ನು ನೋಡಿ ನಳನ ಮನಸ್ಸಿಗೆ ತುಂಬಾ ನೋವಾಯಿತು. ದಮಯಂತಿ ನನ್ನ ಜೊತೆ ಇದ್ದರೆ ಇವಳು ಇನ್ನಷ್ಟು ಕಷ್ಟಪಡುತ್ತಾಳೆ ಎಂದು ಯೋಚಿಸುತ್ತಾನೆ. ಅದೇ ನೋವಿನಲ್ಲಿ ದಮಯಂತಿ ನಿದ್ರಿಸುತ್ತಿದ್ದಾಗಲೇ ಅವಳನ್ನು ಅರಣ್ಯದಲ್ಲೇ ಬಿಟ್ಟು ಹೋಗುತ್ತಾನೆ. ಇದು ನೋವು ಕೊಡುವ ಕ್ಷಣವಾದರೂ ನಳನು ತಾನು ಅಸಮರ್ಥನು ಎನ್ನುವ ಭಾವನೆಯಿಂದ ಮಾಡಿದ ತಪ್ಪು ನಿರ್ಧಾರ ಇದು. ಕರ್ಕೋಟಕ ನಾಗ. ಕರ್ಕೋಟಕನು ಪುರಾಣಗಳಲ್ಲಿ ಬರುವ ಶಕ್ತಿಶಾಲಿ ನಾಗರಾಜ. ಅವನು ನಳನ ದುಃಖ ನೋಡಿ ಅವನಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾನೆ. ಕರ್ಕೋಟಕನು ನಳನನ್ನು ಕಚ್ಚುತ್ತಾನೆ. ಅದರಿಂದ ನಳನ ರೂಪ ಬದಲಾಗುತ್ತದೆ. ಈ ಕಾರಣಕ್ಕೆ ಕೆಲವರು ಶಾಪ ಬಂತು ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕರ್ಕೋಟಕನು ಕಚ್ಚಿದ್ದ ಉದ್ದೇಶ ಶಿಕ್ಷೆ ಅಲ್ಲ, ನಳನೊಳಗೆ ಇದ್ದ ಕಲಿ ಪ್ರಭಾವವನ್ನು ಕಡಿಮೆ ಮಾಡೋದು. ಅಂದರೆ ನಳನನ್ನು ತಪ್ಪು ದಾರಿಯಿಂದ ಹೊರತೆಗೆದು ಜೀವನವನ್ನು ಸರಿಪಡಿಸುವುದು. ಬಾಹುಕ ರೂಪ ಏಕೆ ಬೇಕಾಯಿತು? ನಳನ ರೂಪ ಬದಲಾದ ಮೇಲೆ ಅವನು ಬಾಹುಕನಾಗಿ ಸಾಮಾನ್ಯ ವ್ಯಕ್ತಿಯಂತೆ ಜೀವಿಸುತ್ತಾನೆ. ಇದರಿಂದ ಶತ್ರುಗಳ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳಲು ಬೇಕಾದ ಸಮಯ ಅವನಿಗೆ ದೊರೆಯುತ್ತದೆ. ಬಾಹುಕ ಮತ್ತು ಋತುಪರ್ಣ. ಬಾಹುಕ ರೂಪದಲ್ಲಿ ನಳನು ಅಯೋಧ್ಯೆಯ ರಾಜ ಋತುಪರ್ಣನ ಅರಮನೆಗೆ ಹೋಗುತ್ತಾನೆ. ಅಲ್ಲಿ ಅವನು ಸಾರಥಿಯಾಗಿ ಕೆಲಸ ಮಾಡಲು ಆರಂಭಿಸುತ್ತಾನೆ. ಆ ಸಮಯದಲ್ಲಿ ಅವನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ಹಾಗೂ ಅವನು ತನ್ನ ತಪ್ಪುಗಳಿಂದ ಪಾಠ ಪಡೆದು ಬುದ್ಧಿವಂತನಾಗುತ್ತಾನೆ. ಹಾಗೂ ಋತುಪರ್ಣನಿಂದ ಕಲಿತ ಜೂಜಾಟದ ಲೆಕ್ಕಾಚಾರ ಮುಂದೆ ಅವನ ಬದುಕಿಗೆ ದೊಡ್ಡ ತಿರುವು ತರುತ್ತದೆ. ದಮಯಂತಿಯ ಸಹನೆ. ಇತ್ತ ದಮಯಂತಿ ಒಬ್ಬ ರಾಜಕುಮಾರಿ ಆಗಿದ್ದರೂ ಅರಣ್ಯದಲ್ಲಿ ಒಂಟಿಯಾಗಿ ಉಳಿಯಬೇಕಾದ ಸ್ಥಿತಿ ಬರುತ್ತದೆ. ಆದರೂ ಅವಳ ಮನಸ್ಸು ಕುಗ್ಗಲಿಲ್ಲ. ನಳನ ಬಗ್ಗೆ ಕೆಟ್ಟ ಮಾತು ಹೇಳುವುದಿಲ್ಲ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಬುದ್ಧಿ ಮತ್ತು ಧೈರ್ಯದಿಂದ ಅವಳು ತಂತ್ರ ರೂಪಿಸಿ ನಳನನ್ನು ಹುಡುಕಲು ಮುಂದಾಗುತ್ತಾಳೆ. ದಮಯಂತಿ ಮಹಾಭಾರತದ ಅತ್ಯಂತ ಸಹನಶೀಲ ಪಾತ್ರಗಳಲ್ಲಿ ಒಂದಾಗಿದೆ. ದಮಯಂತಿ ನಳನನ್ನು ಹೇಗೆ ಗುರುತಿಸಿದಳು? ದಮಯಂತಿ ತಂತ್ರವಾಗಿ ನಳನ ಬಗ್ಗೆ ಸುದ್ದಿ ಹುಡುಕುತ್ತಾಳೆ. ಅಯೋಧ್ಯೆಯಲ್ಲಿ ಬಾಹುಕ ಎಂಬವನ ಕೆಲಸ, ನಡವಳಿಕೆ, ಬುದ್ಧಿ ನೋಡಿ ಅವಳು ಅನುಮಾನ ಪಡುತ್ತಾಳೆ. ಮುಖ ಬದಲಾಗಿದ್ದರೂ ಅವನ ಕಣ್ಣುಗಳು ಮತ್ತು ಸ್ವಭಾವದಿಂದ ಅವನು ನಳನೇ ಎಂದು ಗುರುತಿಸುತ್ತಾಳೆ. ನಳ ದಮಯಂತಿ ಮತ್ತೆ ಸೇರಿಕೊಂಡ ನಂತರ ನಳನು ನಿಧಾನವಾಗಿ ತನ್ನ ನಿಜ ರೂಪವನ್ನು ಮರಳಿ ಪಡೆಯುತ್ತಾನೆ. ನಂತರ ಅವನು ಧೈರ್ಯದಿಂದ ನಿಷಾದ ದೇಶಕ್ಕೆ ಮರಳಲು ತೀರ್ಮಾನ ಮಾಡಿದನು. ಸರಿಯಾದ ಸಮಯ ಬಂದಾಗ ನಳನು ಪುಷ್ಕರನನ್ನು ಮತ್ತೆ ಎದುರಿಸುತ್ತಾನೆ. ಈ ಬಾರಿ ನಳನು ಹೆಚ್ಚು ಜಾಗರೂಕವಾಗಿ ನಡೆದು ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ಕೊನೆಗೆ ಅವರ ಜೀವನ ಅಳೆಯದಂತೆ ಶಾಂತವಾಗುತ್ತದೆ ಮತ್ತು ಸಂತೋಷ ಮರಳಿ ಬರುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಮಗೆ ಹೇಳುವುದು ಒಂದೇ: ಕಷ್ಟ ಬಂದರೂ ಸಹನೆ ಬಿಡಬಾರದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.